वेदाविनाशिनं नित्यं ययेनमजमव्ययम् कथं स पुरुषः पार्थ कं गाथयति हन्तिकम्. ಹೇ ಪಾರ್ಥ, ಆತ್ಮವು ಅವಿನಾಶಿಯಾದುದು, ನಿತ್ಯವಾದುದು. ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ. ಇದನ್ನು ಅರಿತವನು ಹೇಗೆ ತಾನೇ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಒಬ್ಬ ಜ್ಞಾನಿಗೆ ಒಂದು ವಸ್ತುವನ್ನು ಅಥವಾ ಒಂದು ವಿದ್ಯೆಯನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು ಎಂಬ ಅರಿವಿರುತ್ತದೆ. ಅದೇ ರೀತಿ ಹಿಂಸೆಗೂ ಅದರ ಪ್ರಯೋಜನವಿದೆ. ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳುವ ತಿಳುವಳಿಕೆ ಮುಖ್ಯ. ಕೊಲೆ ಮಾಡಿದ ಅಪರಾಧಿಗೆ ನ್ಯಾಯಾಧೀಶರು ಮರಣದಂಡನೆ ವಿಧಿಸುತ್ತಾರೆ. ಅದು ನ್ಯಾಯಸಮ್ಮತವಾಗಿರುವುದರಿಂದ ನ್ಯಾಯಾಧೀಶರನ್ನು ಆಕ್ಷೇಪಿಸುವಂತಿಲ್ಲ. ಅದೇ ರೀತಿ ಕೃಷ್ಣ ಇಲ್ಲಿ ಅರ್ಜುನ, ಯುದ್ಧವನ್ನು ಮಾಡು, ಶತ್ರುಗಳನ್ನು ನಾಶ ಮಾಡು ಎಂದರೆ ಈ ಹಿಂಸೆ ಪರಮ ನ್ಯಾಯಕ್ಕೋಸುಗ ಎಂದು ಭಾವಿಸಬೇಕು. ಅರ್ಜುನ ಇದನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಆದೇಶವನ್ನು ಪಾಲಿಸಬೇಕಾಗಿತ್ತು. ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡುವಾಗ ನೋವುಂಟಾದರೂ ಅದರ ಉದ್ದೇಶ ರೋಗಿಯನ್ನು ಕೊಲ್ಲುವುದಲ್ಲ, ಗುಣಮುಖನನ್ನಾಗಿ ಮಾಡುವುದು. ಈ ಹಿನ್ನೆಲೆಯಲ್ಲಿಯೇ ಕೃಷ್ಣ ಹೇಳಿದ್ದು, ಯಾರು ಯಾರನ್ನೂ ಕೊಲ್ಲಲು ಮತ್ತು ಕೊಲ್ಲಿಸಲು ಸಾಧ್ಯವಿಲ್ಲ, ದೇಹದೊಳಗಣ ಆತ್ಮಕ್ಕೆ ಸಾವಿಲ್ಲ ಎಂದು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯದಾದ ತನ್ನ ಬಟ್ಟೆಗಳನ್ನು ಎಸೆದು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ, ಅದೇ ರೀತಿ ಆತ್ಮವು ಜೀರ್ಣವಾದ ಶರೀರವನ್ನು ತೊರೆದು ಹೊಸ ದೇಹವನ್ನು ಪ್ರವೇಶಿಸುತ್ತದೆ. ವೃದ್ಧರಾದ ತನ್ನ ತಾತ ಮತ್ತು ತನ್ನ ಗುರುಗಳ ಶರೀರಗಳಲ್ಲಿ ಆಗುವ ಬದಲಾವಣೆಗಾಗಿ ಅರ್ಜುನ ಶೋಕಿಸಬಾರದು ಎಂಬುದೇ ಕೃಷ್ಣನ ಸೂಚ್ಯಾರ್ಥ. ಒಂದು ವೇಳೆ ಯುದ್ಧ ಸಂಭವಿಸದೇ ಇದ್ದರೂ ಯಾವುದಾದರೊಂದು ನೆಪದಿಂದ ಜೀರ್ಣವಾಗಿರುವ ದೇಹವನ್ನು ಅವರು ತೊರೆದು ಹೋಗುವುದು, ಮತ್ತೊಂದು ಹೊಸ ಶರೀರವನ್ನು ಹೊಂದುವುದು ಪ್ರಕೃತಿ ದತ್ತವಾದುದು. ಅದು ಹಳೆ ಮನೆಯಿಂದ ಹೊಸ ಮನೆಗೆ ವಾಸಕ್ಕೆ ಹೋದಂತೆ, ಹಾವು ತನ್ನ ಪೊರೆಯನ್ನು ಕಳಚಿಕೊಂಡಂತೆ. ಮಗು ಹುಟ್ಟಿದಾಗ ಅಳುತ್ತದೆ, ತಂದೆ ತಾಯಿ ಅಜ್ಜ ಅಜ್ಜಿ ನಗುತ್ತಿರುತ್ತಾರೆ. ಅಯ್ಯೋ, ಈ ಪ್ರಾಪಂಚಿಕ ಜೀವನಕ್ಕೆ ಬರಬೇಕಾಯಿತಲ್ಲ ಎಂದು ಮಗು ಅಳುತ್ತದೆ. ಉಳಿದವರು ಸಂತಸದಿಂದ ನಗುತ್ತಾರೆ. ಮುಂದೆ ವೃದ್ಧನಾದಾಗ ರೋಗದಿಂದ ಬಳಲಿ ಪ್ರಾಣ ಹೋಗುವ ಸಂದರ್ಭದಲ್ಲಿ ದೇಹದೊಳಗಿರುವ ಆತ್ಮ ಸಂತೋಷ ಪಡುತ್ತದೆ. ಸದ್ಯ ಜೀರ್ಣವಾದ ಈ ಶರೀರದಿಂದ ನನಗೆ ಮುಕ್ತಿ ಸಿಗುತ್ತದೆಯಲ್ಲ, ಹೊಸ ಶರೀರ ಮತ್ತೆ ಸಿಗುವುದಲ್ಲ ಎಂದು ಅದು ಸಂತೋಷ ಪಡುತ್ತದೆ. ಆದರೆ ಆ ಸಮಯದಲ್ಲಿ ಬಂಧು ಮಿತ್ರರು ಅಳುತ್ತಾರೆ. ಒಂದು ವೇಳೆ ಈ ಧರ್ಮಯುದ್ಧದಲ್ಲಿ ಅವರುಗಳು ಮಡಿದರೆ ದೈಹಿಕ ಕರ್ಮಫಲಗಳಿಂದ ಪರಿಶುದ್ಧರಾಗಿ ಉತ್ತಮ ಸ್ಥಾನಕ್ಕೆ ಏರುತ್ತಾರೆ. ಇದಕ್ಕಾಗಿ ಅರ್ಜುನ ನಿಜವಾಗಿ ಸಂತಸ ಪಡಬೇಕೇ ಹೊರತಾಗಿ ಅಳುವುದಲ್ಲ. ಅದೇ ಜ್ಞಾನಿಯ ನಡೆ ಎಂಬುದೇ ಕೃಷ್ಣನ ಸಂದೇಶ. ವೇದಾವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಗಾಥಯತಿ ಹಂತಿಕಂ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ.